ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೂರದ ಜರ್ಮನಿಯ ಮ್ಯೂನಿಕ್ನಿಂದ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಕಣ್ಣ ಮುಚ್ಚಾಳೆ ಕಳ್ಳಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಅತ್ಯಾಚಾರ ಆರೋಪಿ ಪೆನ್ಡ್ರೈವ್ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ದೂರದ ಜರ್ಮನಿಯ ಮ್ಯೂನಿಕ್ನಿಂದ ನಿನ್ನೆ ಮಧ್ಯಾಹ್ನ ಹೊರಟು ಮಧ್ಯರಾತ್ರಿಯಲ್ಲಿ 12:47ಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಬಂದಿಳಿತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಯಿತು. ಆರೋಪಿ ಪ್ರಜ್ವಲ್ ಅರೆಸ್ಟ್ ಮಾಡಿ ಕರೆದೊಯ್ದಿದ್ದಾರೆ ಎಸ್ಐಟಿಯ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ವಿಶೇಷ ತನಿಖಾ ತಂಡ ಕರೆ ತಂದಿದೆ. ಏರ್ಪೋರ್ಟ್ನಲ್ಲಿ ಇಮಿಗ್ರೇಷನ್ ಪ್ರಕ್ರಿಯೆಯ ಬಳಿಕ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಯಿತು. ಜರ್ಮನಿಯ ಮ್ಯೂನಿಕ್ನಿಂದ ನಿನ್ನೆ ರಾತ್ರಿಯಷ್ಟೇ ಬೆಳಂಬೆಳಗ್ಗೆ ಅಂತ ಹೇಳ್ತಿರೋ ಅಥವಾ ತಡರಾತ್ರಿ ಅಂತಂತಿರೋ ಆ ವಿಜುವಲ್ ನಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನವನ್ನು ಬುಕ್ ಮಾಡಿಕೊಂಡಿದ್ರು. K3 ಬಿಸ್ನೆಸ್ ಕ್ಲಾಸ್ನ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿಕೊಂಡಿದ್ರು ಪ್ರಜ್ವಲ್ ರೇವಣ್ಣ. ಅದೇ ಫ್ಲೈಟ್ ನಲ್ಲಿ ಬಂದಂತಹ ಪ್ರಜ್ವಲ್ ರೇವಣ್ಣನನ್ನ ಅರೆಸ್ಟ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಿ ಆ ವಿಜುವಲ್ ನಲ್ಲಿ. ಅದೇ ಪ್ರಜ್ವಲ್ ರೇವಣ್ಣ 33 ದಿನಗಳ ಕಾಲ ತಲೆಮರೆಸಿ ಓಡಾಡ್ತಾ ಇದ್ದ ಜರ್ಮನಿಯಲ್ಲಿ ನೆಲೆ ಕಂಡುಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ನಿನ್ನೆ ಅಂದರೆ ಇವತ್ತು ಬೆಳಗ್ಗೆ ಲುಫ್ತಾನ್ಸಾ ಫ್ಲೈಟ್ನಿಂದ ಇಳಿತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿದ್ದಾರೆ, ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಅಲ್ಲಿ ಎಸ್ಐಟಿಯ ಅಧಿಕಾರಿಗಳಿದ್ದಾರೆ, ಮಹಿಳಾ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಲುಫ್ತಾನ್ಸಾ ಫ್ಲೈಟ್ ಇಂದ ಇಳಿತಾ ಇದ್ದಂತೆ ಪ್ರಜ್ವಲ್ನನ್ನ ಲಾಕ್ ಮಾಡಲಾಗಿದೆ. ಜರ್ಮನಿಯ ಮ್ಯೂನಿಕ್ನಿಂದ ಬಂದಂತಹ ಲುಫ್ತಾನ್ಸಾ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಬಂದಿದ್ದಾರೆ. ಜರ್ಮನಿಯ ಮ್ಯೂನಿಕ್ನಿಂದ ಬಂದಂತಹ ಲುಫ್ತಾನ್ಸಾ ಫ್ಲೈಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ಬಂದಿಳಿತಾರೆ. ಅದೇ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿಯ ಅಧಿಕಾರಿಗಳು ಬಂಧಿಸ್ತಾರೆ. ಫ್ಲೈಟ್ ಇಂದ ಇಳಿತಾ ಇದ್ದಂತೆ CISF ನ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಮೊದಲನೇದಾಗಿ ಎಸ್ಐಟಿಗೆ ಪ್ರಜ್ವಲ್ ರೇವಣ್ಣ ಅವ್ರನ್ನ CISF ನ ಅಧಿಕಾರಿಗಳು ಒಪ್ಪಿಸ್ತಾರೆ. ಇಮಿಗ್ರೇಷನ್ ನ ಬಳಿಕ ಪ್ರಜ್ವಲ್ ನನ್ನ ಬಂಧಿಸ್ತಾರೆ ಎಸ್ಐಟಿಯ ಅಧಿಕಾರಿಗಳು. ಜರ್ಮನಿಯ ಮ್ಯೂನಿಕ್ನಿಂದ ಬಂದಂತ ಪ್ರಜ್ವಲ್ನನ್ನ ಲಾಕ್ ಮಾಡ್ತಾರೆ. ಜರ್ಮನಿಯ ಮ್ಯೂನಿಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಮಧ್ಯಾಹ್ನ 3:35ಕ್ಕೆ ಲುಫ್ತಾನ್ಸಾ ಏರ್ಲೈನ್ಸ್ ಹೊರಡುತ್ತೆ. ಅದೇ ವಿಮಾನದಲ್ಲಿ ನೇರವಾಗಿ ಬೆಂಗಳೂರಿಗೆ 12:47ಕ್ಕೆ ಬಂದಿಳಿತಾರೆ ಪ್ರಜ್ವಲ್ ರೇವಣ್ಣ. ಎಸ್ಐಟಿ ಕಚೇರಿಯಲ್ಲಿ ಪೆನ್ಡ್ರೈವ್ ಪ್ರಜ್ವಲ್ ಇದ್ದಾನೆ. ಏರ್ಪೋರ್ಟ್ನಲ್ಲಿ ಬಂಧನದ ಬಳಿಕ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣ ಅವರನ್ನ ಸ್ಥಳಾಂತರ ಮಾಡಲಾಗುತ್ತೆ. ವಿಮಾನ ನಿಲ್ದಾಣದಿಂದ ನೇರವಾಗಿ ಎಸ್ಐಟಿ ಕಚೇರಿಗೆ ಶಿಫ್ಟ್ ಮಾಡ್ತಾರೆ. ಬಿಗಿ ಭದ್ರತೆಯೊಂದಿಗೆ ಪ್ರಜ್ವಲ್ ಎಸ್ಐಟಿ ಕಚೇರಿಗೆ ಶಿಫ್ಟ್ ಆಗ್ತಾನೆ. ಪ್ರಜ್ವಲ್ ಅನ್ನ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ ಸುಮನ್ ಪನ್ನೇಕರ್. ಎಸ್ಐಟಿಯ ಅಧಿಕಾರಿ ಸುಮನ್ ಪನ್ನೇಕರ್ ಅವರ ನೇತೃತ್ವದ ಒಂದು ಟೀಮ್. ಎಸ್ಐಟಿ ಕಚೇರಿಯಲ್ಲಿ ಪೆನ್ಡ್ರೈವ್ ಪ್ರಜ್ವಲ್ ರೇವಣ್ಣ ಇದ್ದಾನೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಂದ ತಕ್ಷಣ ಆತನನ್ನ CISF ನ ಅಧಿಕಾರಿಗಳು ವಶಕ್ಕೆ ಪಡಿತಾರೆ. ಲುಕ್ಔಟ್ ನೋಟಿಸ್ ಇತ್ತು. ಆ ಲುಕ್ಔಟ್ ನೋಟಿಸ್ ನ ಹಿನ್ನೆಲೆಯಲ್ಲಿ CISF ನ ಅಧಿಕಾರಿಗಳೇ ಆತನನ್ನ ವಶಕ್ಕೆ ಪಡೆದು ನೇರವಾಗಿ ಎಸ್ಐಟಿಯ ಅಧಿಕಾರಿಗಳಿಗೆ ಹಸ್ತಾಂತರ ಮಾಡ್ತಾರೆ. ಅದಾದ ನಂತರ ಎಸ್ಐಟಿ ಕಚೇರಿಗೆ ಪ್ರಜ್ವಲ್ ರೇವಣ್ಣನನ್ನ ಶಿಫ್ಟ್ ಮಾಡಲಾಗುತ್ತೆ. ಬಣ್ಣದ ನೋಟಿಸ್ಗಳನ್ನು ಕೊಡಲಾಗಿತ್ತು. ಆದರೂ ಕೂಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಪ್ರಜ್ವಲ್ ರೇವಣ್ಣ. ಜೊತೆಗೆ ಜರ್ಮನಿಯಿಂದ ಹೇಗೆ ಕರೆತರೋದು, ಜರ್ಮನಿಯಿಂದ ಈತನನ್ನ ಬೆಂಗಳೂರಿಗೆ ಕರ್ಕೊಂಬರೋದು ಹಿಂಗೆ, ಈ ಥರದ ಬಹಳ ಆಲೋಚನೆಗಳಾಗಿತ್ತು. ಜೊತೆಗೆ ಆತನ ಫಿನಾನ್ಷಿಯಲ್ ಸ್ಟೇಟಸ್ ಏನಿದೆ, ಆತನ ಏನಾದರೂ ಈ ಆರ್ಥಿಕವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಏನು ಮಾಡ್ಕೊಂಡಿದ್ದಾನೆ ಅದೆಲ್ಲವನ್ನ ಬ್ಲಾಕ್ ಮಾಡುವ, ಆತನ ಅಕೌಂಟ್ಗಳನ್ನು ಸೀಸ್ ಮಾಡುವ ಕೆಲಸಗಳನ್ನು ಕೂಡ ಎಸ್ಐಟಿ ಮಾಡ್ತಾ ಇತ್ತು. ಅದಾದ ನಂತರ
ಏಕಾಏಕಿಯಾಗಿ ಒಂದು ದಿನ ಪ್ರಜ್ವಲ್ ರೇವಣ್ಣ ಸ್ವತಃ ಬಂದು 2 ನಿಮಿಷ 57 ಸೆಕೆಂಡ್ಗಳ ವಿಡಿಯೋವನ್ನು ಮಾಡ್ತಾರೆ. ನಾನೇ ಶುಕ್ರವಾರ ಬರ್ತೀನಿ, ಬಹಳ ಒಳ್ಳೆ ದಿನ, ಅದೇ ದಿನ ನಾನು ಬರ್ತೀನಿ ಅಂತ ಹೇಳ್ತಾರೆ. ನಿನ್ನೆ ಇಡೀ ದಿನ ನಾವು ಕಾದ್ವಿ, ನೇರ್ ಬರ್ತಾನೆ 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 ಅಂತ. ಕೊನೆಗೆ ರಾತ್ರಿ 12:37ಕ್ಕೆ ಬಂದಿಡಿತಾರೆ. 34 ದಿನಗಳ ಬಳಿಕ ಸಂಸದ ಪ್ರಜ್ವಲ್ ರೇವಣ್ಣ ಬಂಧನ ಆಗಿದೆ. ಏಪ್ರಿಲ್ 27ರಂದು ಬೆಂಗಳೂರಿನಿಂದ ಹಾರಿದ್ರು ಪ್ರಜ್ವಲ್ ರೇವಣ್ಣ. 34 ದಿನಗಳ ಬಳಿಕ ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದಿದ್ದಾನೆ. ಈಗ ಲಾಕ್ ಆಗಿದೆ. ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ. ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಆರೋಪ, 3 ಅತ್ಯಾಚಾರ ಆರೋಪಗಳು ಆತನ ಮೇಲಿರೋದು. 3 ಅತ್ಯಾಚಾರ ಆರೋಪ ಜೊತೆಗೆ ಸಾವಿರಾರು ವಿಡಿಯೋಗಳನ್ನ ಮಾಡಿರುವ ಆರೋಪ. ಎಸ್ಐಟಿ ಕಚೇರಿಯಲ್ಲಿ ಪೆನ್ ಡ್ರೈವ್ ಪ್ರಜ್ವಲ್ ಇದ್ದಾನೆ. ಗ್ರಿಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವತ್ತು ಒಂದಷ್ಟು ಪ್ರಕ್ರಿಯೆಗಳಿರ್ತವೆ. ಎಸ್ ಕೆ ಮಂಜುನಾಥ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಎಸ್ ಕೆ ಮಂಜುನಾಥ್, ಗುಡ್ ಮಾರ್ನಿಂಗ್. ನಾವು ಕಾಯ್ತಾ ಇದ್ವಿ ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅಂತ. ನಿನ್ನೆ ಬೆಳಗ್ಗೆಯಿಂದ ಮಾತಾಡ್ತಾ ಇದ್ವಿ, ಬರ್ತಾರಾ ಕೊನೆಗೂ ಕೈ ಕೊಡ್ತಾರಾ ಅಂತ. ಕೊನೆಗೂ ರಾತ್ರಿ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಮುಂದೇನು, ಏನೆಲ್ಲ ಪ್ರಕ್ರಿಯೆಗಳಿರ್ತವೆ, ಇವತ್ತೇನು ನಡೆಯುತ್ತೆ? ವಾಸ್ತವೇನು ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಲೆಮರೆಸಿಕೊಂಡಿದ್ದಂಥ ಪ್ರಜ್ವಲ್ ರೇವಣ್ಣ ನಿನ್ನೆ ರಾತ್ರಿ ಅಂದರೆ 12:47 ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾರೆ. ಲುಫ್ತಾನ್ಸಾ ಏರ್ಲೈನ್ಸ್ನ LH764 ಫ್ಲೈಟ್ನಲ್ಲಿ ಅವರನ್ನು ಕೂಡಲೇ ಅಲ್ಲಿನ CISF ಒಂದು ತಂಡ ಅಂದರೆ ಪೊಲೀಸರ ತಂಡ ಬಂಧಿಸಿ ನಮ್ಮ SIT ತಂಡಕ್ಕೆ ಅಂದರೆ ಅವರ ವಶಕ್ಕೆ ಕೊಟ್ಟಿರ್ತಕ್ಕಂಥ ನೇರವಾಗಿ ಏರ್ಪೋರ್ಟ್ನಿಂದ ಅವರನ್ನು ಬೆಂಗಳೂರಿನ CID ಕಚೇರಿಯಲ್ಲಿರ್ತಕ್ಕಂಥ SIT ಸೆಲ್ಗೆ ಕರೆತಂದಿದ್ರು. ರಾತ್ರಿ ಅವರನ್ನು ಯಾವುದೇ ರೀತಿಯಾದಂಥ ವಿಚಾರಣೆಗೆ ಒಳಪಡಿಸಿಲ್ಲ. ಅವ್ರಿಗೆ ನಿದ್ರೆ ಮಾಡೋದಕ್ಕೆ ಅವಕಾಶವನ್ನು SIT ತಂಡ ಮಾಡಿಕೊಟ್ಟಿತ್ತು. ಈಗ ಬೆಳಕಾಗಿದೆ. ಇವಾಗಿಂದ ಅಸಲಿ ಒಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಚುರುಕುಗೊಳಿಸ್ತಾರೆ. ಪ್ರಜ್ವಲ್ ರೇವಣ್ಣಗೆ ಒಂದು ಡ್ರಿಲ್ಲನ್ನು ಮಾಡ್ತಕ್ಕಂಥದ್ದು. ಮೊದಲಿಗೆ ಪ್ರಜ್ವಲ್ ರೇವಣ್ಣವ್ರ ಒಂದು ಮೆಡಿಕಲ್ ಟೆಸ್ಟನ್ನು ಮಾಡಿಸಬೇಕಾಗಿತ್ತು. ಅದು ಪ್ರಜ್ವಲ್ ರೇವಣ್ಣವರು ಒಂದು ಸೂಚನೆ ಮೇರೆಗೆ ಅಥವಾ ಅವ್ರು ಹೇಳಬೇಕು, ನನಗಿಂತ ಹೆಲ್ತ್ ಸಮಸ್ಯೆ ಇದೆ, ನನ್ನ ತಪಾಸಣೆಗೆ ಒಳಪಡಿಸಿ ಅಂತ ಒಂದು ಏನಾದರೂ ಹೇಳಿದ್ರೆ ಅವರನ್ನು ಮೊದಲೇ ಆ ಒಂದು ವೈದ್ಯಕೀಯ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತಾರೆ. ಅಥವಾ ಅವರು ಏನು ಹೇಳದೇ ಇದ್ದರೆ ಕೋರ್ಟ್ಗೆ ಹಾಜರು ಮಾಡೋಕ್ಕಿಂತ ಮುಂಚಿತವಾಗಿ ಸಾಮಾನ್ಯವಾಗಿ ಇಲ್ಲಿ ಬಂಧಿತ ಆರೋಪಿಯನ್ನು ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನು ಕೋರ್ಟ್ಗೆ ಹಾಜರು ಪಡಿಸೋಕ್ಕಿಂತ ಮುಂಚಿತವಾಗಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಅವ್ರಿಗೊಂದು ವೈದ್ಯಕೀಯ ಟೆಸ್ಟ್ ಪರೀಕ್ಷೆಗಳನ್ನು ಒಳಪಡಿಸಲಾಗುತ್ತೆ. ಅವರ ಬ್ಲಡ್ ಸ್ಯಾಂಪಲ್ಸ್ ಇರ್ಬೋದು ಅಥವಾ ಯೂರಿನ್ ಸ್ಯಾಂಪಲ್ಸ್ ಅಂದರೆ ಇರ್ಬೋದು, BP, ಶುಗರು, ಈ ಎಲ್ಲ ಯಾವ ರೀತಿಯಾಗಿದೆ ಅನ್ನೋ ರೀತಿಯಾಗಿ ಅದರ ಒಂದು ಹೆಲ್ತ್ ಚೆಕಪ್ಪನ್ನು ಮಾಡಲಾಗುತ್ತೆ. ಅಲ್ಲಿ ಡಾಕ್ಟರ್ ಕೊಡ್ತಕ್ಕಂಥ ವರದಿ ಅದರ ಜೊತೆಗೆ ಈಗಾಗಲೇ SIT ಅಧಿಕಾರಿಗಳು ಈ ಪ್ರಕರಣದಲ್ಲಿ ಸಂಗ್ರಹಿಸಿರ್ತಕ್ಕಂಥ ಸಾಕ್ಷಿಗಳಿರ್ಬೋದು, ದೂರುದಾರರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿರ್ಬೋದು, ಅವರು ಕೊಟ್ಟಂಥ ಹೇಳಿಕೆ ಆಧಾರದ ಮೇಲೆ SIT ತಂಡ ಏನು ಈಗಾಗಲೇ 3 ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಒಂದು ಕಿಡ್ನಾಪ್ ಕೇಸು, ಅದು ಇವರ ಮೇಲೆ ಏನು ಆರೋಪಗಳು ಇಲ್ಲದೇ ಇದ್ದರೂ ಇವರಿಗೆ ಸಂಬಂಧಿಸಿದಂಥ ಒಂದು ಸಾಕ್ಷಿ ನಾಶ ಮಾಡೋದಕ್ಕೆ ಅವರನ್ನು ಕಿಡ್ನಾಪ್ ಮಾಡಿದ ಒಬ್ಬ ಸಂತ್ರಸ್ತೆಯನ್ನು, ಈ ಎಲ್ಲ ಪ್ರಕರಣಗಳ ಸಾಕ್ಷಿಗಳನ್ನು ಜೊತೆಗೆ ತನಿಖೆಯ ಮುಂದುವರೆದ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಅವರು SIT ಕಸ್ಟಡಿಗೆ ಬೇಕಾಗುತ್ತೆ ಅಂತಕ್ಕಂಥ ಒಂದು ಮನವಿಯನ್ನು ಕೋರ್ಟ್ಗೆ ಹಾಜರುಪಡಿಸಿದಾಗ SITಯ ತನಿಖಾಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಅವರನ್ನು 14 ದಿನಗಳ ಕಾಲ ಕಸ್ಟಡಿಗೆ ಕೊಡುವಂತೆ ಒಂದು ಮನವಿಯನ್ನು ಸಹ ಮಾಡಲಿದ್ದಾರೆ. ಯಾಕೆಂತಂದರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಇರ್ತಕ್ಕಂಥದ್ದು 3 ಪ್ರಕರಣಗಳಿದ್ದಾವೆ. ಬೇರೆ ಬೇರೆ ಸ್ಥಳಗಳಲ್ಲಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಅಂದರೆ ಸಂತ್ರಸ್ತರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಜೊತೆಗೆ ಅತ್ಯಾಚಾರ ನಡೆಸಲಾಗಿದೆ ಅಂತಕ್ಕಂಥ ಒಂದು ಆರೋಪಗಳನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಗನ್ ಪಾಯಿಂಟ್ನಲ್ಲಿ ಒಬ್ಬ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥ ಆರೋಪವೂ ಸಹ ಆಗಿದೆ. ಆ ಪ್ರಕರಣವನ್ನು CIDಯಲ್ಲೇ ಇರ್ತಕ್ಕಂಥ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಇಲ್ಲಿ ಹೊಳೆನರಸೀಪುರ ಪ್ರಕರಣದಲ್ಲಿ ಮೊದಲಿಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿತ್ತು. ಸಂತ್ರಸ್ತೆ ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ ಅದು ಸಹ ಆ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ 376 ಸಹ ಆಡಾಗಿದೆ. ಹಾಗಾಗಿ 3 ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ಅವರ ನಿವಾಸ, ಜೊತೆಗೆ ಹಾಸನದಲ್ಲಿರ್ತಕ್ಕಂಥ MP ಅವರ ನಿವಾಸ, ಬಸವನಗುಡಿಯಲ್ಲಿರ್ತಕ್ಕಂಥ ಅವರ ಏನು ನಿವಾಸ ಇದೆ, ಜೊತೆಗೆ 2-3 ಫಾರ್ಮ್ ಹೌಸ್ಗಳು, ಇವರಿಗೆ ಸಂಬಂಧಪಟ್ಟಂಥ ಫಾರ್ಮ್ ಹೌಸ್ಗಳು, ಅಲ್ಲಿ ಹೋಗಿ ಸ್ಥಳ ಮಹಾಜರು ಮಾಡುವಂಥ ಪ್ರಕ್ರಿಯೆಯೂ ಸಹ ಇರ್ತಕ್ಕಂಥದ್ದು. ಅದರ ಜೊತೆಗೆ ಇವರ ಮೊಬೈಲ್ನಲ್ಲಿ ಸೆರೆಯಾಗಿದೆ ಅಂತಕ್ಕಂಥ ಹೇಳಲಾಗ್ತಕ್ಕಂಥ ಸಾಕಷ್ಟು ಅಶ್ಲೀಲ ವಿಡಿಯೋಗಳೇನಿದ್ದಾವೆ, ಇದಕ್ಕೆ ಸಂಪೂರ್ಣವಾಗಿ
ಮದರ್ ಡಿವೈಸನ್ನು, ಯಾವ ಮೊಬೈಲ್ ಇರ್ಬೋದು ಅಥವಾ ಬೇರೆ ರೆಕಾರ್ಡಿಂಗ್ ಡಿವೈಸ್ ಇದೆ, ಆ ಡಿವೈಸನ್ನು ಪತ್ತೆ ಹಚ್ಚುವಂಥ ಕೆಲಸ ಒಂದು ಸವಾಲು SIT ತಂಡಕ್ಕೆ ಇರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಂದ ಮಾಹಿತಿ ಕಲೆ ಹಾಕಿ ಆ ಒಂದು ಮದರ್ ಡಿವೈಸನ್ನು ಪತ್ತೆ ಹಚ್ಚುವಂಥ ಕೆಲಸ, ಅದಕ್ಕೆ ಬೇಕಾದಂಥ ಸಾಕ್ಷಿಗಳು, ಸಂತ್ರಸ್ತರು ಕೊಡ್ತಕ್ಕಂಥ 164 ಹೇಳಿಕೆ, ಇವೆಲ್ಲವನ್ನ ಪ್ರಜ್ವಲ್ ರೇವಣ್ಣ ಅವರ ಮುಂದಿಟ್ಟು ಅವರನ್ನ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸುಮಾರು ಈಗಾಗಲೇ 25ಕ್ಕೂ ಹೆಚ್ಚು ಪ್ರಶ್ನೆಗಳನ್ನು SIT ತಂಡ ಮಾಡ್ಕೊಂಡಿದೆ. ಆ ಪ್ರಶ್ನೆಗಳನ್ನು ಹಂತವಾಗಿ ಕೇಳ್ತಾ ಅವ್ರು ಕೊಡ್ತಕ್ಕಂಥ ಹೇಳಿಕೆಗಳನ್ನು ಲಿಖಿತ ರೂಪದಲ್ಲಿ ಜೊತೆಗೆ ವಿಡಿಯೋ ದಾಖಲೆ ರೂಪದಲ್ಲಿ ದಾಖಲಿಸಿಕೊಂಡು ಅದನ್ನು ದೋಷಾರೋಪ ಪಟ್ಟಿ ಸಲ್ಲಿಸ್ತಕ್ಕಂಥ ಅವಧಿಯಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸಲಿದ್ದಾರೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ಎಸ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.